ಡಿಕೆ ಸಂಪುಟದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಚೇಂಜ್ ಆಗ್ತಿದೆ. ನೂತನ ಸಚಿವರ ಖ್ಯಾತೆ ಇನ್ನೂ ಕೂಡ ಮುಗ್ದಿಲ್ಲ. ಹಲವು ಸಚಿವರ ಖಾತೆಗಳು ಅದಲು ಬದಲಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಚೇಂಜ್ ಆಯ್ತು ಅಂದ್ರೆ ಇನ್ ಖಾತೆ ಕೊಟ್ಟಾಗ ಖ್ಯಾತೆ ತೆಗೆದೇ ಇರ್ತಾರ? ಡಿಕೆ ಸಂಪುಟದಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ, ಹಲವು ಸಚಿವರ ಖಾತೆಗಳು ಅದಲು ಬದಲು. ರಾಮಲಿಂಗಾರೆಡ್ಡಿಯಿಂದ ಜಲಸಂಪನ್ಮೂಲ ಮಿಸ್, ಚಲುವರಾಯಸ್ವಾಮಿಗೆ ಜಲಸಂಪನ್ಮೂಲ ಖಾತೆ, ಹಿರಿಯ ಮಂತ್ರಿ ರಾಮಲಿಂಗಾರೆಡ್ಡಿಗೆ ಅರಣ್ಯ ಖಾತೆ. ಅಂತಿಮ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ನಾಗೇಂದ್ರ ಯೋಜನೆ ಮತ್ತು ಸಾಂಖ್ಯಿಕ, ನರೇಂದ್ರ ಸ್ವಾಮಿಗೆ ಕೃಷಿ ಇಲಾಖೆ, ಮಾಗಡಿ ಬಾಲಕೃಷ್ಣಗೆ ಪೌರಾಡಳಿತ ಖಾತೆ, ಅಜಯ್ ಸಿಂಗ್ಗೆ ಸಣ್ಣ ನೀರಾವರಿ ಖಾತೆ, ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ, ಮಾಕಾಳ್ ವೈದ್ಯಗೆ ಡೆಪ್ಯೂಟಿ ಸ್ಪೀಕರ್, ಪೊನ್ನಣ್ಣ ಸಿಎಂ ರಾಜಕೀಯ ಕಾರ್ಯದರ್ಶಿ. ಎಸ್, ಡಿಕೆ ಸಂಪುಟದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತಾ ಇದೆ. ಹಲವು ಸಚಿವರ ಖಾತೆಗಳು ಚೇಂಜ್ ಆಗ್ತಾ ಇದೆ. ಸೊ ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಮಿಸ್ ಆಗಿದೆ, ಚಲುವರಾಯಸ್ವಾಮಿಗೆ ಜಲಸಂಪನ್ಮೂಲ ಖಾತೆ, ಇನ್ನು ಹಿರಿಯ ಮಂತ್ರಿ ರಾಮಲಿಂಗಾರೆಡ್ಡಿಗೆ ಅರಣ್ಯ ಖಾತೆ. ಸೊ ಸಾಕಷ್ಟು ಬದಲಾವಣೆಗಳಾಗಿದೆ. ಅಂತಿಮ ಕ್ಷಣದಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ. ಏನು ನಾವು ಬೆಳಿಗ್ಗೆ ಒಂದು ಪಟ್ಟಿಯನ್ನು ರಿವೀಲ್ ಮಾಡಿದ್ವಿ, ಈಗ ಮತ್ತಷ್ಟು ಚೇಂಜಸ್ ಆಗ್ತಾ ಇದೆ. ನಾಗೇಂದ್ರಗೆ ಯೋಜನೆ ಮತ್ತು ಸಾಂಖ್ಯಿಕ, ನರೇಂದ್ರ ಸ್ವಾಮಿಗೆ ಕೃಷಿ ಇಲಾಖೆ ಕೊಟ್ಟಿದ್ದಾರೆ. ಇನ್ನು ಮಾಗಡಿ ಬಾಲಕೃಷ್ಣಗೆ ಪೌರಾಡಳಿತ, ಅಜಯ್ ಸಿಂಗ್ಗೆ ಸಣ್ಣ ನೀರಾವರಿ, ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ, ಮಾಕಾಳ್ ವೈದ್ಯ ಡೆಪ್ಯೂಟಿ ಸ್ಪೀಕರ್ ಆಗಿದ್ರೆ, ಪೊನ್ನಣ್ಣ ಸಿಎಂ ರಾಜಕೀಯ ಕಾರ್ಯದರ್ಶಿ, ಜಮೀರ್ ಅಹಮದ್ಗೆ ಮತ್ತೆ ವಸತಿ ಖಾತೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ಮಧು ಬಂಗಾರಪ್ಪಗೆ ಶಿಕ್ಷಣ ಸಚಿವ, ಲಕ್ಷ್ಮಣ್ ಸವದಿಗೆ ಸಹಕಾರ, ಹಾಗೆ ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ. ಸೊ ಏನು ನೂತನ ಸಚಿವರ ಪಟ್ಟಿ ಬಂತು, ಮಂತ್ರಿಗಳು ಏನು ಯಾವ ಮಂತ್ರಿಗಳ ಪಟ್ಟವನ್ನು ಅಲಂಕರಿಸ್ತಾರೆ ಅಂತ ಬೆಳಿಗ್ಗೆ ಒಂದು ಪಟ್ಟಿ ರಿವೀಲ್ ಮಾಡಿದ್ವಿ. ಆ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ರವಾನೆಯನ್ನ ಮಾಡಿದ್ರು. ಆದರೆ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಅನ್ನೋದಿತ್ತು. ಈಗ ಮತ್ತೆ ಇಲ್ಲಿ ಚೇಂಜಸ್ ಆಗಿದೆ. ರಾಮಲಿಂಗಾರೆಡ್ಡಿಗೆ ಅರಣ್ಯ ಖಾತೆ ಅಂತಿಮ ಕ್ಷಣದಲ್ಲಿ, ಫೈನಲ್ ಮೂಮೆಂಟ್, ಇನ್ನೇನು ನಾವು ರಿವೀಲ್ ಮಾಡಬೇಕು ಪಟ್ಟಿ ಅಂತ ಡಿ ಕೆ ಶಿವಕುಮಾರ್ ಇರಬೇಕಾದ್ರೇನೆ ಚೇಂಜಸ್, ಒಂದಷ್ಟು ಚೇಂಜಸ್ ಆಗಿದೆ. ನರೇಂದ್ರ ಸ್ವಾಮಿಗೆ ಕೃಷಿ ಇಲಾಖೆ ಕೊಟ್ಟಿದ್ದಾರೆ. ಸೊ ಹೀಗೆ ಎಲ್ಲರಿಗೂ ಚೇಂಜಸ್ ಆಗ್ತಾ ಇದೆ. ಮಾಗಡಿ ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ ಕೊಟ್ಟಿದ್ದಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನನ್ನ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ಆದಂತಹ ವಸಂತ್. ಏನಿದು ಡಿ ಕೆ ಸಂಪುಟದಲ್ಲಿ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾನೆ ಇದೆ. ಈಗಾಗಲೇ 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೂ ಕೂಡ ಒಂದಷ್ಟು ಚೇಂಜಸ್ ಆಯಿತು, ಖಾತೆ ತೆಗೆದಿದ್ರು. ಈಗ ನೋಡಿದ್ರೆ ಏನು ಅವರಿಗೆ ಖಾತೆ ಕೊಟ್ಟಿದ್ದಾರೋ ಆ ಖಾತೆಯಲ್ಲೂ ಕೂಡ ಖಾತೆ ಕಾಣಿಸ್ತಾ ಇದೆ. ಫೈನಲ್ ಮೂಮೆಂಟ್ ಅಲ್ಲಿ ಮತ್ತೆ ಚೇಂಜಸ್. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪಾ, ನಿಜಕ್ಕೂ ಇದೊಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲೇ ಸಚಿವ ಸ್ಥಾನಾಕಾಂಕ್ಷಿಗಳ ಅತೃಪ್ತಿಯ ಬೇಗುದಿ ಶಮನ ಮಾಡುವಂಥದ್ದು ಬಹುದೊಡ್ಡ ತಲೆನೋವಾಗಿತ್ತು. ಗೊತ್ತಿರುವಂಥ ವಿಚಾರ. ಅವ್ರ ಮನೆಗೆ ಹೋಗಿ ಅವರ ಒಂದು ಅಸಮಾಧಾನದ ಬೇಗುದಿಯನ್ನು ಶಮನ ಮಾಡೋ ಪ್ರಯತ್ನವನ್ನು ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ರು, ಸಚಿವ ಸ್ಥಾನಾಕಾಂಕ್ಷಿಗಳ ಅಸಮಾಧಾನವನ್ನು. ಅದರ ನಂತರದಲ್ಲಿ ಖಾತೆ ಕಗ್ಗಂಟು ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ತಲೆನೋವಾಗಿ ಪರಿಣಮಿಸಿತ್ತು. ಕುತೂಹಲ ಇತ್ತು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗಬಹುದು, ಯಾವ್ಯಾವ ಖಾತೆ ಕೊಡಬಹುದು ಯಾರ್ಯಾರಿಗೆ ಅನ್ನುವಂಥ ಒಂದು ಕುತೂಹಲ. ಈ ಕುತೂಹಲದ ನಡುವೆ ಈಗ ಮೊದಲ ಹಂತದಲ್ಲಿ 14 ಮಂದಿ ಮುಖ್ಯಮಂತ್ರಿಯೂ ಸೇರಿ 14 ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದ ನಂತರದಲ್ಲಿ ಒಂದಷ್ಟು ಖಾತೆಗಳ ಹಂಚಿಕೆ ಆಯಿತು. ಎರಡನೇ ಹಂತದಲ್ಲಿ 19 ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದಾಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥ ಕುತೂಹಲ ಇತ್ತು. ಇದರ ನಡುವೆ ಕೆಲವರು ಪ್ರಬಲ ಖಾತೆಗೆ ಪಟ್ಟು ಹಿಡಿದಿದ್ದು ಸ್ವತಃ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಪ್ರಬಲ ಖಾತೆಗೆ ದುಂಬಾಲು ಬಿದ್ದಿದ್ದೂ ಉಂಟು.
ಈ ಎಲ್ಲ ಬೆಳವಣಿಗೆಯ ನಡುವೆ ಈಗ ಕ್ಷಣ ಕ್ಷಣಕ್ಕೂ ಕೂಡ ಅಂದರೆ ಖಾತೆ ಹಂಚಿಕೆ ಬಹುತೇಕ ಫೈನಲ್ ಆಗಿದೆ. ಹೈಕಮಾಂಡ್ ನಾಯಕರು ಫೈನಲ್ ಮಾಡಿದ್ದಾರೆ, ಇಂತಿಂಥವ್ರಿಗೆ ಇಂತಿಂಥ ಖಾತೆ ಅಂತ ಫೈನಲ್ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿ ಬರ್ತಾ ಇರುವಂಥ ಸಂದರ್ಭದಲ್ಲೇ ಡಿ ಕೆ ಸಂಪುಟದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಹಲವು ಸಚಿವರ ಖಾತೆಗಳನ್ನು ಅದಲು ಬದಲು ಮಾಡುವಂಥ ಪ್ರಕ್ರಿಯೆಗಳು ಮುಂದಾಗ್ತಾ ಇರುವಂಥದ್ದು ಹೈಕಮಾಂಡ್ ನಾಯಕರು. ಹಾಗಾಗಿ ಒಂದಷ್ಟು ಖಾತೆಗಳು ಬದಲಾವಣೆ ಆಗೋದಾದರೆ ಹಾಗಾದರೆ ಯಾರಿಗೆ ಯಾವ ಖಾತೆಯನ್ನು ನೀಡಬಹುದು ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಡಿ ಕೆ ಸಂಪುಟದಲ್ಲಿ ಈಗ ಜಲಸಂಪನ್ಮೂಲ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರು ನಿಭಾಯಿಸ್ತಾ ಇದ್ರು. ಪ್ರಸ್ತುತ ಆರಂಭದಲ್ಲಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಟ್ಟಾಗ ಇದು ನನಗೆ ಬೇಡ, ಒಲ್ಲೆ ಅಂತ ಹೇಳಿದರು. ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಆ ನಂತರದಲ್ಲಿ ಅವರನ್ನು ಸಮಾಧಾನಪಡಿಸಿ ಬಳಿಕ ಜಲಸಂಪನ್ಮೂಲ ಖಾತೆಯನ್ನೇನು ಅವರಿಗೆ ನೀಡಲಾಯಿತು, ಅದನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ರು ಒಲ್ಲದ ಮನಸ್ಸಿನಿಂದಲೇ. ಇದೆಲ್ಲದರ ನಡುವೆ ಈಗ ಜಲಸಂಪನ್ಮೂಲ ಖಾತೆ ಚಲುವರಾಯಸ್ವಾಮಿ ಅವರಿಗೆ ಒಲಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹುತೇಕ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ನೀಡಲಾಗುತ್ತೆ. ಮಂಡ್ಯ ಭಾಗದ ಪ್ರಭಾವಿ ಶಾಸಕರು ಮತ್ತು ಪ್ರಭಾವಿ ಸಚಿವರು. ಹಾಗಾಗಿ ಅವರಿಗೆ ಉತ್ತಮವಾದಂಥ ಒಂದು ಪ್ರಬಲ ಖಾತೆಯನ್ನೇ ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳಿ ಕೇಳಿ ಡಿ ಕೆ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥ ಚಲುವರಾಯಸ್ವಾಮಿಗೆ ಜಲಸಂಪನ್ಮೂಲ ಖಾತೆ ಅನ್ನುವಂಥ ಪ್ರಮುಖವಾದಂಥ ಖಾತೆಯನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರ ಬಳಿ ಇದ್ದಂಥ ಖಾತೆ ಚಲುವರಾಯಸ್ವಾಮಿಯವರ ಹೆಗಲೇರುತ್ತೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಬಹುತೇಕ ಅದೇ ಖಾತೆ ಅಂತಿಮ ಆಗಬಹುದು. ಆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಮುಂದಿನ ಹಂತದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಇನ್ನು ಹಿರಿಯ ಮಂತ್ರಿ ರಾಮಲಿಂಗಾರೆಡ್ಡಿಗೆ ಅರಣ್ಯ ಖಾತೆಯನ್ನು ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂತಿಮ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ನಾಂದಿ ಹಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನು ನೀಡುವಂಥ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥದ್ದಿದೆ. ಹಾಗೆಯೇ ಮಂಡ್ಯ ಜಿಲ್ಲೆಯ ಮತ್ತೊಬ್ಬ ಪ್ರಭಾವಿ ಶಾಸಕ ಅಥವಾ ಸಚಿವ PM ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನು ವಹಿಸಿಕೊಡೋ ಸಾಧ್ಯತೆ ಇದೆ. ಪ್ರಬಲವಾದಂಥ ಖಾತೆ, ಕೃಷಿ ಇಲಾಖೆ ಅವರಿಗೆ ದಕ್ಕುವ ಸಾಧ್ಯತೆ ಇದೆ. ಆ ಜವಾಬ್ದಾರಿಯನ್ನು ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂಥ ಒಂದು ನಂಬಿಕೆಯಿಂದ ಅವರಿಗೆ ಕೃಷಿ ಖಾತೆಯನ್ನು ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಮಾಹಿತಿ. ಮತ್ತೊಂದು ಕಡೆ ಡಿ ಕೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಮತ್ತೊಬ್ಬ ಶಾಸಕ ಸಚಿವರು ಆಗಿರುವಂಥ ಮಾಗಡಿ ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಸಚಿವ ಸ್ಥಾನವನ್ನು ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ. ಆ ಖಾತೆ ಅವರಿಗೆ ಒಲಿಯಲಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಿದ್ರೆ, ಇನ್ನು ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪದಗ್ರಹಣವನ್ನು ಮಾಡಿದ್ರು. ಯಾರು? ಅಜಯ್ ಸಿಂಗ್ ಅವರು ಸಣ್ಣ ನೀರಾವರಿ ಖಾತೆಯನ್ನು ಅವರಿಗೆ ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕಾ ಖಾತೆಯನ್ನು ನೀಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗೆಯೇ ಮಂಕಾಳು ವೈದ್ಯ ಅವರು ಈ 19 ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದಾಗ ಮಂಕಾಳು ವೈದ್ಯ ಅವರ ಹೆಸರಿತ್ತು, ಅವರು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅಂತ. ಆದರೆ ಕೊನೆ ಕ್ಷಣದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ SS ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿಬಂತು. ಮಂಕಾಳು ವೈದ್ಯ ಅವರ ಹೆಸರು ಅದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಒಂದು ಸಮಜಾಯಿಷಿಯನ್ನು ಕೊಟ್ಟು ಹೈಕಮಾಂಡ್ ನಾಯಕರು ಅಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಸೇರ್ಪಡೆ ಮಾಡಲಾಯಿತು. ಅಂತಿಮವಾಗಿ SS ಮಲ್ಲಿಕಾರ್ಜುನ್ ಸಚಿವರಾಗಿ ಪದಗ್ರಹಣ ಮಾಡಿದ್ರು. ಹಾಗಾಗಿ ಸಹಜವಾಗಿ ಮಂಕಾಳು ವೈದ್ಯ ಅವರ ಹೆಸರು ಕಡೆಯವರೆಗೂ ಕೂಡ ಇದ್ದು, ನಂತರದಲ್ಲಿ ಆ ಹೆಸರು ನಾಪತ್ತೆಯಾಗಿದ್ದು ಮಂಕಾಳು ವೈದ್ಯ ಅವರ ಅಸಮಾಧಾನ ಕಾರಣ ಆಗಿದ್ದು ಗೊತ್ತಿರುವಂಥ ವಿಚಾರ. ಹಾಗಾಗಿ ಮಂಕಾಳು ವೈದ್ಯ ಅವರ ಅಸಮಾಧಾನವನ್ನು ತಣಿಸುವಂಥ ಒಂದು ನಿಟ್ಟಿನಲ್ಲಿ ಅವರನ್ನು ಡೆಪ್ಯೂಟಿ ಸ್ಪೀಕರ್ ಆಗಿ ಮಾಡಲಾಗುತ್ತೆ, ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಹಾಗೆಯೇ ಇನ್ನು ಪೊನ್ನಣ್ಣ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವರು ಪೊನ್ನಣ್ಣ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಅವ್ರಿಗೂ ಕೂಡ ಸಚಿವ ಸ್ಥಾನ ದಕ್ಕದೇ ಇರುವಂಥದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಪೊನ್ನಣ್ಣ ಅವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಅವರಿಗೆ ಒಂದು ಈ ಜವಾಬ್ದಾರಿಯನ್ನು ಹೆಗಲಿಗೆ ಏರ್ತಾ ಇರುವಂಥದ್ದು, ಪೊನ್ನಣ್ಣ ಅವರ ಹೆಗಲಿಗೆ ಏರಿಸ್ತಾ ಇರುವಂಥದ್ದು CM ರಾಜಕೀಯ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿಭಾಯಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿ ಕೆ ಸಂಪುಟದಲ್ಲಿ ಒಟ್ಟಾರೆ ನಾವು ನೋಡ್ತಾ ಹೋದ್ರೂ ಕೂಡ ಕ್ಷಣ ಕ್ಷಣಕ್ಕೂ ಒಂದಷ್ಟು ಬದಲಾವಣೆಗಳಾಗ್ತಾ ಇದ್ದು, ಹಲವು ಸಚಿವರ ಖಾತೆಗಳು ಅದಲು ಬದಲಾಗ್ತಾ ಇದ್ದು, ಕಾದು ನೋಡಬೇಕು ಮುಂದಿನ ಹಂತದಲ್ಲಿ ಯಾರ್ಯಾರ ಖಾತೆಗಳು ಮತ್ತಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಶಿಲ್ಪ, ಥ್ಯಾಂಕ್ ಯು ವಸಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.